ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಆ್ಯಂಡ್ ಡೆಮೋ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಡೆಮೋ ಅಂತೂ ನಿಮಗೆ 100% ಇಷ್ಟ ಆಗುತ್ತೆ. ಹಾಗೆ ಈ ಪ್ರಾಡಕ್ಟ್ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬೇಕಾಗಿರುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್. ದಟ್ ಈಸ್ ಗ್ರೀನ್. ಮಾರ್ಕೆಟಲ್ಲಿ ಸಾಕಷ್ಟು ಗ್ರೀನ್ ಟೀ ಇರ್ಬೋದು, ಬಟ್ ಅದಕ್ಕೆ ಫ್ಲೇವರ್ ಆ್ಯಡ್ ಮಾಡಿರ್ತಾರೆ. ಇದು ಪ್ಯೂರ್ ಗ್ರೀನ್ ಟೀ. ಇದು ವಂಡರ್ಫುಲ್ ರಿಸಲ್ಟ್ ಇದೆ. ಸಾಕಷ್ಟು ಜನ ಇದನ್ನು ಯೂಸ್ ಮಾಡಿ ಒಳ್ಳೆ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಈ ಗ್ರೀನ್ ಟೀಯನ್ನು ಪ್ರತಿಯೊಬ್ರು ಯೂಸ್ ಮಾಡಿ ಆದಷ್ಟು ಚಹಾವನ್ನು ಮಾರ್ಕೆಟಲ್ಲಿ ಸಿಗುವಂಥ ಲೋ ಕ್ವಾಲಿಟಿ ಚಹಾವನ್ನು ಅವಾಯ್ಡ್ ಮಾಡಿ ಪ್ರತಿದಿನ ಒನ್ ಟೈಮ್ ಅದು ಗ್ರೀನ್ ಟೀನ ಯೂಸ್ ಮಾಡಿ. ಹೆಲ್ತಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಮುಖ್ಯವಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕನ್ನೋರು ನಿಮ್ಮ ಬಾಸ್ಕೆಟಿಗೆ ಈ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡಲೇಬೇಕು. ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಟಾಕ್ಸಿನ್, ದೇಹದಲ್ಲಿರುವಂತಹ ಎಲ್ಲ ಅನ್ವಾಂಟೆಡ್ ಟಾಕ್ಸಿನ್ ಅನ್ನು ಇದು ಪ್ಯೂರ್ಲಿ ಕ್ಲಿಯರ್ ಮಾಡುತ್ತೆ. ಟಾಕ್ಸಿನ್ ಜಾಸ್ತಿ ಆದಾಗೆ ಕೊಲೆಸ್ಟ್ರಾಲ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ತೂಕ ಜಾಸ್ತಿ ಆಗುವಂಥದ್ದು ಎಲ್ಲವೂ ಕೂಡ ಅದು ಮೇಜರ್ ರೀಸನ್. ದೇಹದಲ್ಲಿರುವಂತಹ ವಿಷ ಪದಾರ್ಥಗಳನ್ನು ಕೂಡ ಇದು ತೆಗೆದಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಲಿವರಿನ ಫಂಕ್ಷನ್ ಅನ್ನು, ಲಿವರ್ ನಮಗೆ ಮುಖ್ಯ ಅಂಗ ಅಂತ ಕರಿಬೋದು ನಮ್ಮ ಬಾಡಿಯಲ್ಲಿ. ಲಿವರ್ನ ಡಿಟಾಕ್ಸಿಫಿಕೇಶನ್ ಕೂಡ ಇದು ಮಾಡುತ್ತೆ. ಸ್ಮೋಕ್ ಮಾಡೋರು, ಡ್ರಿಂಕ್ ಮಾಡೋರು ಕೂಡ ಇದನ್ನು ಯೂಸ್ ಮಾಡಲೇಬೇಕು. ಹಾಗೆ ಹಾರ್ಟ್ ಅನ್ನೋದು ಮುಖ್ಯವಾಗಿ ನಮ್ಮ ಇಂಜಿನ್ ಅಂತ ಕರಿತೀವಿ. ಹಾರ್ಟಿನ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಕೊಲೆಸ್ಟ್ರಾಲ್ ಅನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಹಾಗೆ ಶುಗರ್, ಇವಾಗ ತುಂಬ ಜನರಿಗೆ ಮೇಜರ್ ಆಗಿ ಬರ್ತಿರೋದು, ಸಣ್ಣ ವಯಸ್ಸಿಂದನೇ ಬರ್ತಾ ಇದೆ ಸಾಕಷ್ಟು ಜನರಿಗೆ ಶುಗರ್, ಮಧುಮೇಹ ಸಮಸ್ಯೆ ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ತುಂಬ ಜನರಿಗೆ ಸ್ಕಿನ್ ಇಶ್ಯೂಸ್ ಅಲ್ಲಿ ಪಿಂಪಲ್ಸ್ ಇರ್ಬೋದು, ಆಕ್ನೆ ಪ್ರಾಬ್ಲಮ್, ಡಲ್ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಪ್ರಾಬ್ಲಮಿಗೆ, ಹಾಗೆ ಬ್ರೈನಿನ ಫಂಕ್ಷನ್ ಅನ್ನು ಜಾಸ್ತಿ ಮಾಡುತ್ತೆ. ಫೋಕಸ್, ಎನರ್ಜಿ ಕೊಡುತ್ತೆ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಡಕ್ಟ್. ಇದರ ಡೆಮೋ ತೋರಿಸಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಇದನ್ನು ಯೂಸ್ ಮಾಡಬೇಕು. ಡೆಮೋ ಪರ್ಪಸ್ಗೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ರೈಸನ್ನು ತಗೊಳ್ತೀನಿ. ನಾವು ತಿನ್ನುವ ಆಹಾರವನ್ನು ಯಾವ ರೀತಿ ನಮಗೆ ದೇಹದಲ್ಲಿರುವಂಥ ಟಾಕ್ಸಿನನ್ನು ಇದು ಕ್ಲಿಯರ್ ಮಾಡುತ್ತೆ, ಗ್ರೀನ್ ಟೀ ಯಾವ ರೀತಿ ಕ್ಲಿಯರ್ ಮಾಡುತ್ತೆ ಅಂತ ನಾನು ವೈಟ್ ರೈಸನ್ನು ತಗೊಂಡಿದ್ದೀನಿ. ಬರೇ ನೀರನ್ನು ಯೂಸ್ ಮಾಡಿದಾಗ ನಮ್ಮ ಟಾಕ್ಸಿನ್ ದೇಹದಲ್ಲಿ ಎಷ್ಟು ಕ್ಲೀನ್ ಮಾಡುತ್ತೆ, ಹಾಗೆ ಗ್ರೀನ್ ಟೀ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಮ ಟಾಕ್ಸಿನ್ ಎಷ್ಟು ಕ್ಲೀನ್ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಇದೊಂದು ಟಾಕ್ಸಿನ್ ಅಂತ ಅಂದ್ಕೊಳ್ಳಿ. ಇದು ನಥಿಂಗ್ ಬಟ್ ಇದು ಟಿಂಚರ್, ಅಂದರೆ ಟಾಕ್ಸಿನ್ ಇದೆ, ಸ್ಮೆಲ್ ಎಲ್ಲ ಇದೆ ಅಲ್ವಾ. ಅದಕ್ಕೋಸ್ಕರ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಎರಡಕ್ಕೂ ಕೂಡ ಟಾಕ್ಸಿನ್ ಆ್ಯಡ್ ಮಾಡ್ತೀನಿ. ಇದಕ್ಕೂ ಕೂಡ ಟಾಕ್ಸಿನ್ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಎರಡಕ್ಕೂ ಕೂಡ ನಾನು ಟಾಕ್ಸಿನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಉತ್ಪತ್ತಿ ಆಗಿದೆ. ನೋಡ್ಬೋದು, ನೋಡಿ ಕಂಪ್ಲೀಟ್ ನಾವು ತಿನ್ನುವ ಆಹಾರದಲ್ಲಿ ಏನಾಗಿದೆ ಅಂತಂದರೆ ಟಾಕ್ಸಿನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸಾಕಷ್ಟು ವರ್ಷಗಳಿಂದ ನಾವು ಫುಡ್ ಮಾಡ್ತಾ ಇರ್ತೀವಿ, ಹೊರಗಡೆಯಿಂದ ಜಂಕ್ ಫುಡ್ಡನ್ನು ತಿಂತಾ ಇರ್ತೀವಿ, ಫಾಸ್ಟ್ ಫುಡ್ ತಿಂತಾ ಇರ್ತೀವಿ, ಕಳಪೆ ಗುಣಮಟ್ಟದ ಎಣ್ಣೆಯಿಂದ ಯೂಸ್ ಮಾಡೋಂಥ ಪದಾರ್ಥಗಳಿಂದ ಯೂಸ್ ಮಾಡ್ತೀವಿ. ಈ ಥರ ದೇಹದಲ್ಲಿ ಟಾಕ್ಸಿನ್ ಇರ್ತೀವಿ. ಟಾಕ್ಸಿನ್ ಜಾಸ್ತಿ ಆಗೋದು ಏನಾಗುತ್ತೆ, ನಾನು ಹೇಳಿದ್ದೀನಿ ಯಾವುದೆಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ. ಓಕೆ, ಈಗ ಗ್ರೀನ್ ಟೀಯಲ್ಲಿ ಯಾವ ರೀತಿ ಟಾಕ್ಸಿನ್ ಅನ್ನು ಕ್ಲಿಯರ್ ಮಾಡುತ್ತೆ, ಬರೇ ನಾವು ರೆಗ್ಯುಲರ್ ಆಗಿ ನೀರನ್ನು ಕುಡಿದಾಗ ಎಷ್ಟು ಕ್ಲೀನ್ ಮಾಡಿಸುತ್ತೆ ಅಂತ ತೋರಿಸಿ. ಈಗ ಆಲ್ರೆಡಿ ನಾನು ಗ್ರೀನ್ ಟೀಯನ್ನು ಡೈಲ್ಯೂಟ್ ಮಾಡಿ ತಂದಿದ್ದೀನಿ. ಇಲ್ಲಿ 25 ಬ್ಯಾಗ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅರ್ಧ ಲೀಟ್ರಿಗೆ ಒಂದು ಬ್ಯಾಗ್ ಸಾಕಾಗುತ್ತೆ. 25 ಬ್ಯಾಗ್ ಇದೆ ಇದರಲ್ಲಿ. ಬಿಸಿ ನೀರಿಗೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿ ಅದಕ್ಕೆ ಡಿಪ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಬಿಸಿ ಇದ್ದಾಗಲೇ ನೀವು ಕುಡಿದ್ರೆ ಟೇಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ಶುಗರನ್ನೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಇದು ಆರ್ಟಿಫಿಷಿಯಲ್ ಕಲರ್ ಯಾವುದೂ ಇಲ್ಲ, ಪ್ಯೂರ್ ಗ್ರೀನ್ ಟೀ. ಈಗ ನಾನು ಏನು ಮಾಡ್ತೀನಿ, ಬರೀ ನೀರು ಹಾಕ್ತಾ ಇದ್ದೀನಿ ನೋಡಿ. ಅಂದರೆ ನಾವು ರೆಗ್ಯುಲರ್ ಆಗಿ ನೀರು ಕುಡಿತಾ ಇರ್ತೀವಿ, ಆವಾಗ ನಮ್ಮ ಟಾಕ್ಸಿನ್ ಕ್ಲಿಯರ್ ಆಗುತ್ತಾ ಅಂದರೆ ಹಾಗೇ ಇದೆ. ಅಂದರೆ ಕ್ಲಿಯರ್ ಆಗ್ತಾ ಇಲ್ಲ ನಮ್ಮ ಟಾಕ್ಸಿನ್, ಕಾಣ್ತಿರ್ಬೋದು ನೋಡಿ. ಸ್ವಲ್ಪ ನಾವು ರೆಗ್ಯುಲರ್ ಆಗಿ ನೀರು ಕುಡ್ತಾ ಇರ್ತೀವಿ, ಬರೀ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಅಷ್ಟು ಟಾಕ್ಸಿನ್ ಕ್ಲಿಯರ್ ಆಗಲ್ಲ. ಈ ಥರ ಜಾಸ್ತಿ ನಮ್ಮ ದೇಹದಲ್ಲಿ ಟಾಕ್ಸಿನ್ ಉತ್ಪತ್ತಿ ಆಗ್ತಾ ಇದೆ ಅಂತಂದರೆ ಪ್ರತಿಯೊಂದು ನಮಗೆ ಮೇಜರ್ ಆಗಿರುವಂಥ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ ಬರೀ ನಾವು ನೀರು ಕುಡಿದಾಗ ನಮ್ಮ ಟಾಕ್ಸಿನ್ ಹಾಗೇ ಇದೆ, ಅಂದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಅನ್ನೋದು ಕ್ಲಿಯರ್ ಮಾಡ್ತಾ ಇಲ್ಲ. ಇವಾಗ ಗ್ರೀನ್ ಟೀ ನಾನು ಅಪ್ಲೈ ಮಾಡ್ತಾ ಇರ್ತೀನಿ, ಅವಾಗ ನಮ್ಮ ದೇಹದಲ್ಲಿ ಸ್ಲೋಲಿ ನಮ್ಮ ಟಾಕ್ಸಿನ್ ಕ್ಲಿಯರ್. ಟಾಕ್ಸಿನ್ ನಥಿಂಗ್ ಬಟ್ ಪಾಯ್ಸನ್. ಓಕೆ, ಗ್ರೀನ್ ಟೀಯ ಮತ್ತೊಂದು ವಿಶೇಷತೆ ಏನಂತಂದ್ರೆ ಇದು ಕ್ಯಾನ್ಸರ್ ಸೆಲ್ಸ್ ಅನ್ನ, ದೇಹದಲ್ಲಿರುವಂಥ ಕ್ಯಾನ್ಸರ್ ಸೆಲ್ಸ್ ಅನ್ನ ಸಾಯಿಸುತ್ತೆ. ಉತ್ಪತ್ತಿ ಮಾಡಲಿಕ್ಕೆ ಬಿಡೋದಿಲ್ಲ, ಸಾಯಿಸುತ್ತೆ. ಟಾಕ್ಸಿನ್ ಜಾಸ್ತಿ ಆದ್ರೂ ಕೂಡ ಇಂಡೈರೆಕ್ಟ್ ಆಗಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಮಾಡುವಂಥ ಚಾನ್ಸಸ್ ಇದೆ.
ಇದನ್ನು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಸೆಲ್ಸ್ ಅನ್ನು ಕೂಡ ಅದು ಫಸ್ಟ್ ಇಂದಾನೆ ಸಾಯಿಸ್ತಾ ಬರುತ್ತೆ, ಒಳ್ಳೆ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ನೋಡೋಣ ಇವಾಗ ಗ್ರೀನ್ ಟೀ ಹಾಕಿ ಯಾವ ರೀತಿ ಟಾಕ್ಸಿನ್ ಕ್ಲಿಯರ್ ಆಗುತ್ತೆ. ಗ್ರೀನ್ ಟೀ ಹಾಕ್ತೀವಿ ನೋಡಿ, ತಿಂದ ತಕ್ಷಣ ನಮ್ಮ ದೇಹದಲ್ಲಿ ಟಾಕ್ಸಿನ್ ಕ್ಲಿಯರ್ ಆಗಲ್ಲ. ಪ್ರತಿದಿನ ಗ್ರೀನ್ ಟೀ ಕುಡಿತಾ ಕುಡಿತಾ ಬಂದಾಗೆ ಸ್ಲೋಲಿ ನಮ್ಮ ದೇಹದಲ್ಲಿ ಟಾಕ್ಸಿನ್ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ದಯವಿಟ್ಟು ಈ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಯೂಸ್ ಮಾಡಿ. ಇದೊಂದು ನೆಸೆಸಿಟಿ ಇರುವಂಥ ಪ್ರಾಡಕ್ಟ್. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಬೇಕಾದಷ್ಟು ಗ್ರೀನ್ ಟೀಗಳು ಸಿಗುತ್ತೆ, ಅದಕ್ಕೆ ಶುಗರು ಮತ್ತು ಪ್ರಿಸರ್ವೇಟಿವ್ ಬೇರೆಲ್ಲ ಆ್ಯಡ್ ಮಾಡಿರ್ತಾರೆ. ಅದರಿಂದ ಏನು ನಮಗೆ ಹೆಲ್ತಿಗೆ ಬೆನಿಫಿಟ್ಸ್ ಸಿಗಲ್ಲ, ಬರೀ ಯೂಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಆದರೆ ಈ ಒಂದು ಗ್ರೀನ್ ಟೀ ಅಂತೂ ನಾನು ಡೆಫಿನೆಟ್ ಹೇಳ್ತೀನಿ, ಸಾಕಷ್ಟು ಜನ ಇದನ್ನು ಯೂಸ್ ಮಾಡಿ ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ ಮತ್ತು ತುಂಬ ಡಿಮ್ಯಾಂಡ್ ಇರುವಂಥ ಪ್ರಾಡಕ್ಟ್ ಇದು. ನೋಡಿ, ಇಲ್ಲಿ ಸ್ಲೋಲಿ ನನ್ನ ಟಾಕ್ಸಿನ್ ದೇಹದಲ್ಲಿ ಕ್ಲೀನ್ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ ನೋಡಿ, ಸ್ಲೋಲಿ ಕ್ಲಿಯರ್ ಆಗ್ತಾ ಇದೆ. ಸ್ಲೋಲಿ ಆಗಿ ನೋಡಿ, ವೈಟ್ ರೈಸ್ ಆಗ್ತಾ ಇದೆ, ಹಾಕಿದ್ದೆ ನೋಡಿ, ಕ್ಲಿಯರ್ ಆಗಿ ಕ್ಲೀನ್ ಆಗ್ತಾ ಇದೆ. ಅಂದರೆ ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ ಅನ್ನ ಇದು ಸ್ಲೋಲಿ ಕ್ಲಿಯರ್ ಮಾಡ್ತಾ ಇದೆ. ನಾನಂತೂ ಪ್ರತಿದಿನ ಗ್ರೀನ್ ಟೀಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಇದು ಗ್ರೀನ್ ಟೀ. ಹೆಲ್ತಿಗಂತೂ ತುಂಬ ಒಳ್ಳೆಯದು. ಆದರೆ ಈ ಗ್ರೀನ್ ಟೀಯನ್ನೇ ಯೂಸ್ ಮಾಡಿ. ಮಾರ್ಕೆಟಲ್ಲಿ ಸಾಕಷ್ಟು ಸಿಗಬಹುದು ನಿಮಗೆ ಕಡಿಮೆ ರೇಟಿಗೆ. ಯಾಕೆ ನೀವು ಪ್ರತಿದಿನ ಗ್ರೀನ್ ಟೀ ಯೂಸ್ ಮಾಡಿ ಅಂತಂದರೆ ಈ ಕಾರಣಕ್ಕಾಗಿ. ನೋಡಿ, ಕಂಪ್ಲೀಟ್ ಟಾಕ್ಸಿನ್ ಇತ್ತು ನೋಡಿ, ವೈಟ್ ರೈಸಲ್ಲಿ ಹಾಕಿದ್ದೆ ನೋಡಿ, ಟಾಕ್ಸಿನ್ ಅಪ್ಲೈ ಆಗಿತ್ತು. ಇವಾಗ ಸ್ಲೋಲಿ ಗ್ರೀನ್ ಟೀ ಕುಡಿಯೋದ್ರಿಂದ ಇನ್ಸ್ಟೆಂಟ್ ಆಗಿದ್ದೋ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಕಾಣ್ತಿರ್ಬೋದು ನೋಡಿ, ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಕಂಪ್ಲೀಟ್ ಇದು ಕ್ಲಿಯರ್ ಆಗುತ್ತೆ. ಅಂದರೆ ದೇಹದಲ್ಲಿರುವಂಥ ಎಲ್ಲ ರೀತಿಯ ಟಾಕ್ಸಿನ್ ಇದು ಕ್ಲಿಯರ್ ಮಾಡುತ್ತೆ. ಇಲ್ಲಿ ನೋಡಿ, ಬರೇ ನೀರನ್ನು ನಾನು ಕುಡಿತಾ ಬಂದಿದ್ದೀನಿ, ಅಷ್ಟೇನು ಡಿಫ್ರೆನ್ಸ್ ನಿಮಗೆ ಕಾಣ್ತಿಲ್ಲ ನೋಡಿ, ಅಷ್ಟೇ ಟಾಕ್ಸಿನ್ ಇದೆ. ಹಾಗಾಗಿ ಗ್ರೀನ್ ಟೀಯನ್ನು ನೀವು ಪ್ರತಿದಿನ ಯೂಸ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನೋಡಿ, ಟಾಕ್ಸಿನನ್ನು ಇನ್ಸ್ಟೆಂಟ್ ಆಗಿ ಕಿತ್ತು ಹೊರಗಡೆ ಬಿಸಾಕಿದೆ ನೋಡಿ. ಆ ಕಾರಣಕ್ಕಾಗಿ ನೀವು ಗ್ರೀನ್ ಟೀಯನ್ನು ಪ್ರತಿದಿನ ಯೂಸ್ ಮಾಡಿ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು. ನಾನಂತೂ ನಿಮಗೆ 100% ಈ ಪ್ರಾಡಕ್ಟನ್ನು ನಿಮ್ಮ ಮನೆಯಲ್ಲಿ ಯೂಸ್ ಮಾಡಲೇಬೇಕು. ಇದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಒಂದಲ್ಲ ಒಂದು ರೀತಿ ಹೆಲ್ತಲ್ಲಿ ಚೇಂಜಸ್ ಪಕ್ಕಾ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ರೆಕಮೆಂಡ್ ಮಾಡಿ ಈ ವಿಡಿಯೋನ ಕೂಡ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.